ಗೆಲ್ಲೋ ಪ್ರಯತ್ನ ಮಾಡಿದ್ರು. ಆ ದಿನಗಳು ಅಂದರೆ ನಿಮ್ಗೆ ಅಲ್ಲಿಂದ ಮಾಹಿತಿ ಬರ್ತಾ ಇತ್ತು, ರಕ್ಷಣೆ ಮಾಡೋ ಪ್ರಯತ್ನ, ಅವರು ಬದುಕುಳಿಯೋ ಪ್ರಯತ್ನ, ಆ ದಿನಗಳು ಹೇಗಿತ್ತು ನಿಮಗೆ? ಎಷ್ಟು ಕಷ್ಟ ಇತ್ತು? ಯಾವ ರೀತಿ ಪ್ರಾರ್ಥನೆಗಳು ನಡೀತಾ ಇತ್ತು ಅವ್ರು ಬರಲಿ ಮನೆಗೆ ವಾಪಸ್ ಅಂತ ಹೇಳಿ? ಆ ದಿನ ನೆನೆಸ್ಕೊಂಡ್ರೆ ಈಗೂ ಕೂಡ ಭೂಮಿ ಕುಸಿಯತ್ತೇನೋ ಅಂತ ಅನ್ಸುತ್ತೆ. ಸಣ್ಣ ಮಗಳು, ಇನ್ನೂ 1.5 ಅಷ್ಟೇ ಆಗಿತ್ತು ಮಗಳಿಗೆ. ಹೀಗಾಗಿದ್ದಾರೆ ಅಂತ ನ್ಯೂಸ್ ಬಂದಾಗನೇ ನಮ್ಮ ಮನೆಯಲ್ಲಿ ಪೂರಾ ನಿಶಬ್ದ. ಆ ಕ್ಷಣ ನಮ್ಮ ಶತ್ರುಗಳಿಗೆ ಬರಬಾರ್ದು ಅನ್ಸುತ್ತೆ. ಅಂದರೆ ಪ್ರೌಡ್ ಫೀಲ್ ಅನ್ಸುತ್ತೆ. ಅವ್ರು ಬದುಕಿದ್ದಾರೆ ಅಂತ ಅಂದಾಗ ಇಡೀ ದೇಶನೇ ದೇವರಿಗೆ ಪ್ರಾರ್ಥನೆ ಮಾಡಿದೆ, ಅವ್ರನ್ನ ಬದುಕಿಸಿ ಊರಿಗೆ ತೊಂಬನ್ನಿ, ಅವ್ರ ಜೀವ ಕೊಡಿ ಅಂತೇಳಿ ಇಡೀ ಸಣ್ಣ ಸಣ್ಣ ಮಕ್ಕಳು ಕೂಡ ದೇವ್ರಿಗೆ ಕೈ ಮುಗಿದಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ. ಇಡೀ ಜಗತ್ತಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಹನುಮಂತಪ್ಪ ಕೊಪ್ಪದವರು ನಿಜಕ್ಕೂ ಒಂದು ಆಂಜನೇಯನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ಅಳಲ್ಲ, ಬಟ್ ನಂಗೆ ಪ್ರೌಡ್ ಫೀಲ್ ಆಗಿ ಕಣ್ಣೀರು ಬರ್ತವೆ ಹೊರತು ದುಃಖದಲ್ಲಿಂತ ಅಲ್ಲ. ದುಃಖ ಒಂದು ಸೈಡ್, ಅದು ಪ್ರೌಡ್ ಫೀಲ್ ಜಾಸ್ತಿ ಇದೆ. ನಾವೆಲ್ಲ ನೋಡಿ ಮಳೆ ಬಂತು ಅಂದರೆ ಆಫೀಸ್ಗೆ ಹೋಗ್ಲಿಕ್ಕೆ ಕುಂಟು ನೆಪ ಹೇಳ್ತೀವಿ. ಮಳೆ ಬರ್ತಿದೆ, ನೆನ್ಕೊಂಡು ಬರೋಕ್ಕಾಗಲ್ಲ, ಬಿಸಿಲು ಜಾಸ್ತಿ ಆಯಿತು, AC ವರ್ಕ್ ಆಗ್ತಿಲ್ಲ ಅಂತಂದ್ರೇ ಕೆಲಸ ಮಾಡೋಕ್ಕೆ. ಯೂಶಲಿ ನಮ್ಮ ಆಫೀಸು ಅಂತಲ್ಲ, ಎಲ್ಲ ಕಡೆಗಳಲ್ಲಿ ಹಿಮದಲ್ಲಿ ಅಷ್ಟು ದಿನಗಳ ಕಾಲ, ಅದರಲ್ಲೂ ಅಲ್ಲಿ ನಿಂತಿದ್ದು ತಮ್ಮ ಮನೆ ಕುಟುಂಬ ಅವ್ರಿಗೋಸ್ಕರ ಅಲ್ಲ, ದೇಶ ಕಾಯೋಕ್ಕೋಸ್ಕರ. ಇಂಥ ಮನಸ್ಥಿತಿ ಅಂದರೆ ನೀವು ಹೇಳ್ದಾಗೆ ಸಾಮಾನ್ಯ ಮನುಷ್ಯರಿಗೆ ಬರೋದು ಕಷ್ಟನೇ. ದೈವಾಂಶ ಸಂಭೂತರೇ ಆಗಿರಬೇಕು, ಅಷ್ಟು ಗಟ್ಟಿ ಮನಸ್ಸು ಇರಬೇಕು ಅಂದರೆ. ಹೌದು ಮೇಡಮ್. ಯಾಕೆಂದರೆ ಅವ್ರನ್ನ ಹೊರಗೆ ತೆಗೆದಾಗೂ ಕೂಡ 6 ದಿನಕ್ಕೆ ಅವ್ರು ಸಿಕ್ಕರು. ಹೊರಗೆ ತೆಗೆದಾಗೂ ಕೂಡ ಎಲ್ಲ ಆಫೀಸರ್ಸ್ಗೆ ಸೆಲ್ಯೂಟ್ ಹೊಡೆದು ಭಾರತ್ ಮಾತೆಗೆ ಘೋಷಣೆ ಕೊಟ್ಟಿದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ ಅಂದರೆ ನಮ್ಮ ದೇಶದೊಳಗೆ ಎಷ್ಟು ಸೈನಿಕರ ಬಲ ಎಷ್ಟು ಗಟ್ಟಿ ಇದೆ, ಅವ್ರ ಮನಸ್ಸು ಎಷ್ಟು ಗಟ್ಟಿ ಇದೆ, ಇನ್ನೂ ದೇಶಕ್ಕಾಗಿ ನಾವು ಸೇವೆ ಮಾಡಬೇಕನ್ನೋದು ಅವರ ಜೀವನದಲ್ಲಿ ಎಷ್ಟು ಛಲ ಇದೆ ಅನ್ನೋದು ತೋರಿಸ್ಕೊಡುತ್ತೆ. ಅದಕ್ಕೆ ಉದಾಹರಣೆ ಹನುಮಂತಪ್ಪ ಕೊಪ್ಪದವರು ಅಷ್ಟೇ ಅಲ್ಲ, ಇಡೀ ಸೈನಿಕರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೇ ಅವ್ರಿಗೆ. ಯಾಕೆಂದರೆ ಅವರು ಮಳೆ ಅನ್ನಲ್ಲ, ಚಳಿ ಅನ್ನಲ್ಲ, ಗಾಳಿ ಅನ್ನಂಗಿಲ್ಲ. ಆಮೇಲೆ ಹರಿಯೋ ನೀರು ಹೆಂಗಿದೆ ಅನ್ನೋದು ನೋಡಲ್ಲ, ಆ ನೀರೇ ಕುಡಿತಾರೆ. ಎಷ್ಟು ಸಿಯಾಚಿನ್ ಗ್ಲೇಸರ್ ಅಂದರೆ ಒಂದು -ಡಿಗ್ರಿ, ಅದರಲ್ಲಿ ಏನು ಒಂದು ಊಟ, ಒಂದು ರೊಟ್ಟಿ ತಿನ್ನಾಕತ್ರೂ ಅದನ್ನ ಕಟ್ ಮಾಡಿ ತಿಂದರೂ ಆಗಲ್ಲ, ಅದನ್ನು ಜೀರ್ಣ ಆಗಲ್ಲ. ಅಂಥ ಒಂದು ಗ್ಲೇಸರಲ್ಲಿ ಸೈನಿಕರು ದೇಶ ಸೇವೆ ಮಾಡ್ತಾರೆ ಅಂದರೆ ಅವರು ದೇವರೇ. ಸೈನಿಕರು ಅಂದರೆ ದೇವರೇ ಅವರು. ಇದಕ್ಕಿಂತ ನಾನು ಹೆಚ್ಚಿಗೆ ಮಾತು ಹೇಳೋಕ್ಕೆ. ನಿಜ. 1.5 ವರ್ಷ ಇತ್ತು ಮಗಳಿಗೆ, ಈಗ 6ನೇ ಕ್ಲಾಸ್ ಓದ್ತಿದ್ದಾಳೆ ಮಗಳು. ಅಪ್ಪ ಇಲ್ಲ ಅನ್ನೋ ದುಃಖ ಜಾಸ್ತಿ ಇದೆಯಾ? ಆದರೆ ಅಪ್ಪ ದೇಶಕ್ಕೋಸ್ಕರ ಹೋರಾಡಿದಂತಹ, ದೇಶಕ್ಕೋಸ್ಕರ ಪ್ರಾಣವನ್ನು ಕಳೆದುಕೊಂಡಂತಹ ವೀರ ಯೋಧ ಅನ್ನೋ ಹೆಮ್ಮೆ ಜಾಸ್ತಿ. ನಂಗೆ ಗೊತ್ತು, ಚಿಕ್ಕ ಮಗು ಅದಿನ್ನ. ಬಟ್ ಆಕೆಯಲ್ಲಿ ನೀವು ಹೇಗೆ ಗಮನಿಸ್ತಿದ್ದೀರಿ ಅಪ್ಪನ ಬಗ್ಗೆ? ಹೇಗಿದೆ ಆಕೆಯಲ್ಲಿ ಕಲ್ಪನೆಗಳು, ಭಾವನೆಗಳು ಹೇಗಿದೆ ಅಂತ? ನಾನು 5 ವರ್ಷ ಬೆಳಗಾಂ ಒಳಗಿದ್ದೆ. ನಮ್ಮ ಆರ್ಮಿ ಕ್ವಾರ್ಟರ್ಸ್ ನಮ್ಗೆ ಕೊಟ್ಟಿದ್ರು ಒಂದು 5 ವರ್ಷ. ನಾ ಅಲ್ಲಿದ್ದಾಗ ನನ್ನ ಮಗಳು ಕೇಳ್ತಿದ್ಲು, ಅವಳು ಸಣ್ಣವಳಿದ್ಲು ಅವಳಿಗೆ, ನಮ್ಮ ಪಪ್ಪ ಯಾವಾಗ ಬರ್ತಾರೆ ಗೊತ್ತಿರಲಿಲ್ಲ ಅವಳಿಗೆ. ಇಲ್ಲ ಬರ್ತಾರಮ್ಮ, ಡ್ಯೂಟಿ ಮಾಡ್ತಾ ಇದ್ದಾರೆ, ರಜಾ ಕೊಟ್ಟಿಲ್ಲ ಅವ್ರಿಗೆ, ಬರ್ತಾರೆ. ಅಲ್ಲ ಮಮ್ಮಿ, ಅವ್ರ ಪಪ್ಪ ಬಂದರು, ಇವ್ರ ಪಪ್ಪ ಬಂದರು, ನನ್ನ ಫ್ರೆಂಡ್ಸ್ ಪಪ್ಪ ಎಲ್ಲ ಬಂದರು, ನಮ್ಮ ಪಪ್ಪ ಯಾಕೆ ಬರಲ್ಲ? ಇಲ್ಲಮ್ಮ ಹೆವಿ ಡ್ಯೂಟಿ ಇದೆ ಅವ್ರಿಗೆ, ಅದಕ್ಕೆ ಬರಲ್ಲ ಅಂದರೆ, ನಾನು ಅವ್ರಿಗೆ ಆಫೀಸರ್ಗೆ ಫೋನ್ ಮಾಡಿಕೊಡು, ನಾ ಕೇಳ್ತೀನಿ, ನಮ್ಮ ಪಪ್ಪನ ಕಳಿಸಿ ಅಂತ ಹೇಳಿದ್ಲು. ಆಮೇಲೆ ಸ್ವಲ್ಪ ಫೋನು ಎಲ್ಲ ಸ್ವಲ್ಪ ಚೆಕ್ ಮಾಡ್ತಾ ಇದ್ದಾಗ ಅವ್ರ ಪಪ್ಪನ ಫೋಟೋಸ್ ಬಂದು, ವಿಡಿಯೋ ಬಂದು, ಅದನ್ನೆಲ್ಲ ನೋಡಿಬಿಟ್ಟು, ಮಮ್ಮಿ ಇದು ಪಪ್ಪ ಅಂದಲ್ಲ. ಹೌದಮ್ಮ, ಹಿಂಗಾಗಿದೆ ಪಪ್ಪಾಗೆ. ಅವಾಗ ಅವಳು, ಮಮ್ಮಿ ನಿಜಾನ ಕೇಳಿದ್ರಾಗ ಹೌದಪ್ಪ ಹಿಂಗಾಗಿದೆ ಅಂತ ಅಂದಾಗನೇ ನನ್ನ ಮಗಳಂದ್ಲು, ಮಮ್ಮಿ ಪಪ್ಪ ಏನು ಅರ್ಧಕ್ಕೆ ಡ್ಯೂಟಿ ಮುಗಿಸಿ ಹೋಗಿದ್ದಾರಲ್ಲ, ನಾ ಅದನ್ನ ಪೂರ್ಣಗೊಳಿಸ್ತೀನಿ ಅಂತ ಅಂದ್ಲು. ಹ್ಯಾಟ್ಸ್ ಆಫ್. ನಂಗೆ ಅದು ತುಂಬ ಖುಷಿ ಇದೆ. ಇವಾಗೂ ಕೂಡ ಕೇಳಿದ್ರೆ ನಾನು ಆರ್ಮಿಗೆ ಹೋಗ್ತೇನೆ ಶಾಲೆ ಮುಗಿಸಿ ಅಂತಾಳೆ. ನಂಗೆ ಅಷ್ಟು ಸಾಕು.
ಯಾಕೆಂದ್ರೆ ಅವ್ರ ಪಪ್ಪ ಇಲ್ಲ ಅನ್ನೋ ಕೊರಗು ನನ್ನಲ್ಲಿ ಇಲ್ಲ. ಅವ್ರ ಮಗಳಲ್ಲಿ ಅವ್ರನ್ನ ಕಾಣ್ತಾ ಇದ್ದೀನಿ ನಾನು. ಎಷ್ಟೋ ಜನ ಇತ್ತೀಚೆಗೆ ಗಂಡ ಹೆಂಡತಿ ಇಬ್ರು ಇದ್ರೂ ಕೂಡ, ಒಂದು ಮಗು ಇದ್ರೂ ಕೂಡ ಮಗುನ ನೋಡ್ಕೊಳ್ಳೋದು ಜವಾಬ್ದಾರಿ ಅನ್ನೋ ಥರದಲ್ಲಿ ಅನ್ಕೊಳ್ತಾರೆ. ಅಂದರೆ ಸ್ಕೂಲ್ ಕೆಲಸ ನೀನು ಮಾಡು, ಮನೆ ಕೆಲಸ ನಾನು ಮಾಡ್ತೀನಿ, ಈ ವಿಚಾರದಲ್ಲೇ ಜಗಳಗಳಾಡ್ತಾರೆ ಗಂಡ ಹೆಂಡತಿ. ನಾವು ಇತ್ತೀಚಿನ ದಿನಗಳಲ್ಲಿ ಇಬ್ಬರು ವರ್ಕಿಂಗ್ ಪೇರೆಂಟ್ಸ್ ಇದ್ರೆ, ಇಬ್ಬರಿದ್ರೂ ಕೂಡ ಒಂದು ಮಗುವನ್ನು ಸಾಕೋ ಜವಾಬ್ದಾರಿ ದೊಡ್ಡದು, ಕಷ್ಟ ಅನ್ನೋ ಥರದಲ್ಲಿ ಭಾವಿಸೋ ಗಂಡ ಹೆಂಡತಿ ಪೇರೆಂಟ್ಸ್ಗೆ ನೀವು ಒಬ್ಬರೇ ಮಗಳನ್ನು ಸಾಕೋದ್ರ ಜೊತೆಗೆ ನಿಮಗೆ ಒಬ್ಬ ಪಾರ್ಟ್ನರ್ ಇಲ್ಲ ಅನ್ನೋ ದುಃಖವನ್ನ ಕೂಡ ಸಹಿಸ್ಕೊಂಡು ಜೀವನವನ್ನು ಸಾಗಿಸೋದಿದೆಯಲ್ಲ, ಸುಲಭ ಅಲ್ಲ. ಹೌದು ಮೇಡಮ್, ಆದರೆ ಅವ್ರು ಇಲ್ಲ ಅಂತ ನಾವು ಜೀವನ ಸಾಗಿಸಲ್ಲ, ಅವ್ರು ಇದ್ದಾರೆ ಅಂತ ಜೀವನ ಸಾಗಿಸ್ತೇವೆ. ಯಾಕೆಂದರೆ ಎಲ್ಲಿ ನಾ ಇವಾಗ ನೋಡಿ ಇಲ್ಲಿ ಬೆಂಗಳೂರಿಗೆ ಬಂದಿನಿ, ನೀವು ಕರೆಸಿದ್ದೀರಾ ಅಂತ ಅಂದರೂ ಕೂಡ ಅವ್ರು ಇದ್ದಾರೆ ಅನ್ನೋ ಕಾರಣಕ್ಕೆ ನೀವು ನಾನು ಕರೆಸಿದ್ದೀರಾ. ಅದೇ ಉದಾಹರಣೆ. ಹಾಗೆ ಎಷ್ಟೋ ಜನ ಗಂಡ ಹೆಂಡತಿ ಜಗಳ ಮಾಡ್ತಾರೆ ಮಕ್ಕಳ ವಿಷಯಕ್ಕೆ. ಅದು ತಪ್ಪು ಅನಿಸುತ್ತೆ. ಯಾಕೆಂದರೆ ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡೋದಿದೆಯಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ನಿಜ ನಿಜ. ಕಲಾವತಿ ಅವರೇ, ಕಡೆಯದಾಗಿ ಮಾತನಾಡ್ಸೋದು ಯಾವಾಗ ಅಂದರೆ, ಇದು ಯುದ್ಧ ನಡೀತಿದ್ದ ಸಂದರ್ಭ ಆದರೆ ಹೌದಪ್ಪ ಏನಾದರೂ ಹೆಚ್ಚು ಕಮ್ಮಿ ಆಗಬಹುದು ಅನ್ನೋ ಒಂದು ಅಂದಾಜಿರುತ್ತೆ. ಆದರೆ ಎಲ್ಲೋ ಹೋಗ್ತಾ ಇದ್ದವರು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದವರು ಕ್ಷಣ ಮಾತ್ರದಲ್ಲಿ ಇಲ್ಲ, ಪುಲ್ವಾಮಾದಲ್ಲಿ ಹಿಂಗೊಂದು ಬ್ಲಾಸ್ಟ್ ಆಯ್ತಂತೆ, ಅದರಲ್ಲಿ ಆದ್ರಂತೆ, ಆ ಸುದ್ದಿ ಜೀರ್ಣಿಸ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಅದಾಗ್ಲಿಕ್ಕೆ ಮುಂಚೆ ಯಾವಾಗ ಮಾತನಾಡ್ಸಿದ್ರಿ, ಏನು ಮಾತನಾಡಿದ್ರಿ, ಈ ಘಟನೆ ನಿಮ್ಗೆ ಯಾವಾಗ ಗೊತ್ತಾಯಿತು? ಅವತ್ತು ಬೆಳಿಗ್ಗೆನೇ ನನ್ನ ಜೊತೆಲಿ ಮಾತಾಡಿದ್ದು, ಮಧ್ಯಾಹ್ನ ಆದಂಗೆ ಮಾತಾಡೋಕ್ಕಾಗಿಲ್ಲ. ಮತ್ತು ಅದು ಸಂಜೆ 4 ಗಂಟೆ 5 ಗಂಟೆ ಟೈಮಲ್ಲಿ ಆಗಿದೆ. ಅದು ನನಗೆ ಯಾರೂ ಹೇಳಿಲ್ಲ. ನನಗೆ ಗೊತ್ತಾಗಿದ್ದು ನೈಟ್ 9 ಗಂಟೆಯಲ್ಲಿ. ಎಲ್ಲ ಫೋನ್ ಮಾಡಿ ಕೇಳ್ತಾರೆ, ಮನೆಯವ್ರು ಫೋನ್ ಮಾಡಿದ್ರಾ ಅಂತ. ನಾನು ಇಲ್ಲ ಮಾಡಿಲ್ಲ, ನಾನು ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ, ಹೋಗ್ತಿಲ್ಲ ಅಂತ ಕೇಳಿದೆ. ಮತ್ತು ಅವರು ಮತ್ತೆ ಮಾಡಿದ್ರ ಅಂತ 8 ಗಂಟೆಲಿ ಒಂದ್ಸಲ ಫೋನ್ ಮಾಡಿದ್ರು. ಮೇಡಮ್ ಇಲ್ಲ ಮಾಡಿಲ್ಲ ಅಂತಂದೆ. ನಮ್ಮ ಕಾಲೇಜಲ್ಲಿ ಒಬ್ಬ ಅಣ್ಣ ಇದ್ದರು, ಅಣ್ಣ ಮಗ ನ್ಯೂಸ್ ಹಾಕವ ಅಂತ ಹೇಳಿದ್ರು. ಯಾಕಣ್ಣ ಅಂದೆ. ಹಾಕು ಅಂತ ಹೇಳಿದ್ರು. ಯಾರೂ ನಾನು ನೇರವಾಗಿ ಹೇಳಿಲ್ಲ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ. ನಾನು ಟಿ ವಿ ನೋಡಿ ನಿಜ ನಂಬಕ್ಕಾಗಲಿಲ್ಲ ಮೇಡಮ್. ಅದು ಬೇರೆ ಸುಳ್ಳಾಗಿರಲಿ, ಅವರೆಲ್ಲಾದರೂ ಇದ್ದು ನಾನು ಇಲ್ಲಿದ್ದೀನಿ ಬಂದು ಕರ್ಕೊಂಡು ಹೋಗು ಅಂತ ಒಂದೇನು ಫೋನ್ ಮಾಡಿಬಿಡ್ಲಿ ಅಂತ ಅನ್ನಿಸ್ತು ಮೇಡಮ್. ಅವರಿಲ್ಲ ಅಂತ ನಿಜ ನಾನು ಅಂದ್ಕೊಂಡಿರಲಿಲ್ಲ. ಅವ್ರ ಮುಖನ ನೋಡೋವರೆಗೂ ಅವರಲ್ಲ ಅಂತಲೇ ಇದ್ದಿದ್ದು. ಆದರೆ ಅವ್ರ ಮುಖ ನೋಡಿದ್ಮೇಲೆ ನಾನು ಅವ್ರೇನು ಬೇಕಂತ ನಂಬಿ ನಾನು ಧೈರ್ಯ ತುಂಬ್ಕೊಂಡಿದ್ದೀನಿ. ಅವರು ದೈಹಿಕವಾಗಿ ಇಲ್ಲದಾದ್ರೂ ಮಾನಸಿಕವಾಗಿ ನನ್ನ ಜೊತೆಲಿ ಯಾವಾಗೂ ಇರ್ತಾರೆ ಮೇಡಮ್. ಅವ್ರು ಯಾವಾಗೂ ನನ್ನ ಜೊತೆಲಿ ಇರ್ತಾರೆ. ನಾನು ಇಲ್ಲ ಅಂದರೆ ಮಾತ್ರ ಅವಳು ನನ್ನ ಇದ್ರೆ ಅಳ್ಬೇಡ, ಅವ್ರು ನನ್ನ ಅಳೋದಂದ್ರೆ ಇಷ್ಟ ಇರಲಿಲ್ಲ. ಅಳ್ಬೇಡ, ನಾನು ಇರೋವರೆಗೂ ನನ್ನ ಕಣ್ಣಿದ್ರಿಗೂ ಅಳ್ಬೇಡ ನೀನು, ನಾನು ಇಲ್ಲ ಅಂದಾಗಳು ಅಂತ ಹೇಳಿದ್ರು. ಇವತ್ತು ನಾನು ಎಷ್ಟು ಹೊತ್ತು ಕರೆದ್ರು ಅವ್ರು ಬರ್ತಿಲ್ಲ. ತುಂಬ ಮಿಸ್ ಮಾಡ್ಕೋತೀನಿ ಮೇಡಮ್ ಅವ್ರ ಕೇರಿಂಗ್. ಯಾವತ್ತು ನಾನು ಇರೋವರೆಗೂ ತುಂಬ ಮಿಸ್ ಮಾಡ್ಕೋತೀನಿ. ಅವ್ರ ಥರ ನಾನು ಕೇರ್ ಮಾಡೋದು ಯಾರೂ ಇಲ್ಲ ಮೇಡಮ್. ಒಂದು ಹುಷಾರಿಲ್ಲ ಅಂದ್ರೂ ಫಸ್ಟ್ ಹಾಸ್ಪಿಟಲ್ಗೆ ಹೋಗಿ ಮೆಡಿಸನ್ ತಿನ್ನು ಅಂತ ಹಾಸ್ಪಿಟಲ್ಗೆ ಹೋಗಿ ಮೆಡಿಸನ್ ತಿನ್ನೋವರೆಗೂ ಬಿಡ್ತಿರ್ಲಿಲ್ಲ. ಒಂದು ಟೈಮ್ ನನ್ನ ಕೈಲಿ ಹಿಂಗೆ ಹುಷಾರಿಲ್ಲ ಮಾತಾಡೋಕ್ಕಾಗದೆ ಹೋಯ್ತು. ಮಾತಾಡು ಅಂದ್ಕೊಂಡು ಫೋನ್ ಮಾತಾಡ್ತಾನೆ ಇದ್ದಾರೆ. ನಾನು ಮಾತಾಡ್ತಿಲ್ಲ ಅಂತ ಅವರೇ ಹತ್ತಿದ್ದು ನೋಡಿ ನನಗೂ ತುಂಬ ಬೇಜಾರಾಯಿತು. ತುಂಬ ಕೇರ್ ಮಾಡ್ತಿದ್ರು ಮೇಡಮ್. ತುಂಬ ಮಿಸ್ ಮಾಡ್ಕೋತೀನಿ. ಅವರಿಲ್ಲ ಅಂತ ಇವಾಗೂ ನಾನು ನಂಬಲ್ಲ ಮೇಡಮ್. ಡ್ಯೂಟಿ ಮಾಡ್ತಾನೆ ಇದ್ದಾರೆ ಅಂತ ನಾನು ನಂಬ್ಕೊಂಡು ಇದ್ದೀನಿ.